ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಇವತ್ತು RSS ಸ್ಟೋರೀಸ್ ಅಂತ ಒಂದು ಕಾನ್ಸೆಪ್ಟ್ ತೊಗೊಂಡ್ಬಂದೀನಿ. ಇದೇನಪ್ಪ ಅಂದ್ರೆ ಈಗ ನಮ್ಮದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 100 ವರ್ಷಕ್ಕೆ ಶತಮಾನ ಟೈಮಿಗೆ ಬಂದೈತಿ. ಅಂದ್ರೆ 1925ರಾಗ ಡಾಕ್ಟರ್ ಜಿ ಅವರು ಪ್ರಾರಂಭ ಮಾಡಿದ್ದ ಇವತ್ತಿಗೆ 2025ಕ್ಕೆ ಬಂದೀವಿ. 100 ವರ್ಷ ಕಾಲಮಾನ ದಾಟ್ಲಿಕ್ಕೆ ಬಂದದ. ಇಂಥದ್ರಾಗ ವಿಕ್ರಮ ಅಂತ ಒಂದು ಪತ್ರಿಕೆ ಬರ್ತದೆ. ಆ ಪತ್ರಿಕೆ ಒಳಗೆ ಒಂದು ಸ್ಟೋರಿ ಓದಿದೆ. ನಮ್ಮ ಹಿರಿಯ ಪ್ರಚಾರಕ ಸೂರಾಮಣ್ಣಾಜಿ ಅಂತೇಳಿ ಅವ್ರ ಹೆಸರು. ಏನಪ್ಪ ಅಂದ್ರೆ ಈ ಎಮರ್ಜೆನ್ಸಿ ಟೈಮ್ನಾಗ ಅವ್ರು ಏನು ಕಷ್ಟಪಟ್ರು ಅಂಥೇಳಿ ಹೇಳ್ಯಾರ. ಅದ್ರೊಳಗೆ ಅವರ ತಮ್ಮ ಆತ್ಮಕಥನ ಬರ್ದಾರ. ಅವಾಗ ಎಮರ್ಜೆನ್ಸಿ ಟೈಮ್ ಒಳಗೆ ಇವರು ಕೊಡಗು ಮೈಸೂರು ಈ ಪ್ರದೇಶದಾಗ ಸಂಯೋಜಕರಾಗಿ ಕೆಲಸ ಮಾಡ್ತಿದ್ರಂತೆ. ಆ ಟೈಮ್ನಾಗ ಸಡನ್ನಾಗಿ ಎಲ್ಲ ಅವಾಗ ಯಾರ್ಯಾರನ್ನ ಲೀಡರ್ಸ್ ಇದ್ರಲ್ಲ ಎಲ್ಲರನ್ನೂ ಇಂದಿರಾ ಗಾಂಧಿ ಮೇಡಮ್ ಅವರು ಹಿಡಿದು ಒಳಗೆ ಹಾಕಿರಿ ಅಂತ ಹೇಳಿಬಿಟ್ಟಿದ್ರಂತೆ. ಎಮರ್ಜೆನ್ಸಿ ಬಗ್ಗೆ ನಾನು ಭಾಳ ಹೇಳಲಿಕ್ಕೆ ಹೋಗಲ್ಲ, ಯಾಕಂದರೆ ನಿಮಗೆಲ್ಲ ಗೊತ್ತದೆ. ಅವಾಗ ಸೂರಾಮಣ್ಣಜಿಯವರು ಈ ಅಗರಬತ್ತಿ ಮಾರ್ತಿದ್ರಂತೆ. ಶಿವಾನಂದ್ ಅಂತ ಹೆಸರೊಳಗೆ ಸ್ವಲ್ಪ ದಿನ ಹಿಂಗೆ ಕಣ್ಣು ಮರೆಸ್ಕೊಳ್ಳಿಕ್ಕೆ ಅಂಥೇಳಿ ಅತ್ತಾಗಿತ್ತಾಗ ಅಡ್ಡಾಡ್ತಿದ್ದಂತೆ. ಅವಾಗ ಯಾದವರಾವ್ ಜೋಶಿ ಅವರು ಹೆಂಗಿದ್ರು ಜೈಲ್ನಾಗಿದ್ರು. ಅವಾಗ ಅಲ್ಲಿಂದ ಒಂದು ಪತ್ರ ಕಳಿಸ್ತಾರೆ ಇವ್ರಿಗೆ, ಇನ್ಮೇಲಿಂದ ಜನಸಂಘದ ಭಾರತೀಯ ಜನಸಂಘದ ಕೆಲಸ ಮಾಡು ಅಂಥೇಳಿ. ಅದರ ಪ್ರಕಾರ ಅವರ ಸೂಚನೆ ಮೇರೆ ತೊಗೊಂಡ್ಮೇಲೆ ಇವರು ಬೆಂಗಳೂರು ಅಲ್ಲಿಂದ ಹೊಂಟ್ರಂತ ಹುಬ್ಬಳ್ಳಿ ಕಡೆಗೆ. ಆ ಟೈಮ್ನಾಗ ಗಾಡಿ ಆಕ್ಸಿಡೆಂಟ್ ಆಗಿ ಕೆಳಗೆ ಬಿದ್ದುಬಿಡ್ತಾರೆ. ಇವ್ರಿಗೆಲ್ಲ ಕೈ ಗಾಲು ಎಲ್ಲ ಕೆತ್ತು ಬಿಟ್ಟಿರ್ತಾವೆ, ಏನೂ ಮಾಡ್ಲಿಕ್ಕಾಗಿಲ್ಲ, ಸುಮ್ಮನೆ ಬಿದ್ದಿರ್ತಾರೆ. ಅವಾಗೆಲ್ಲ ಜನ ಸೇರ್ತಾರಂತ ಒಮ್ಮೆ ದಡ್ಡ ಒಂದು ಏನಾತ್ರಿ ಅಂತೇಳಿ. ಇವರು ಒಮ್ಮೆ ದೊಡ್ಡ ಧ್ವನಿಯೊಳಗೆ ಹಾಡ್ಲಿಕ್ಕೆ ಚಾಲೂ ಮಾಡ್ತಾರಂತೆ ಪಿಕ್ಚರಿನ ಹಾಡು. ಯಾಕಂದ್ರೆ ಅಲ್ಲಿದ್ದ ಎಲ್ಲ ಹುಡುಗರಿಗೂ ಆಕರ್ಷಣೆ ಮಾಡಲಿಕ್ಕೆ, ಇವ್ರ ಕಡೆ ಆಕರ್ಷಣೆ ಆಗಲಿ ಅಂಥೇಳಿ ತಮ್ಮ ದೊಡ್ಡ ಧ್ವನಿ ಒಳಗೆ ಒಂದು ಹಾಡು ಹೇಳ್ತಾರಂತೆ. ಅವಾಗ ಅಲ್ಲಿದ್ದ ಹುಡುಗರು ಇವ್ರ ಕಡೆ ಬರ್ತಾರಂತೆ. ಬಂದು ಇವ್ರ ಗಮನ ಅವ್ರ ಮೇಲೆ ಹೋದ್ಮೇಲೆ ಅವ್ರ ಕಡೆ ಹೇಳ್ತಾರಂತೆ, ಅಲ್ಲಿ ಒಂದು ಕೆಂಪಂತ ಚೀಲ ಬಿದ್ದದ ಕೈಯಾಗಿಂದ, ತಂದು ಕೊಡ್ರಿಪ್ಪ ಅಂಥೇಳಿ. ಆ ಹುಡುಗರು ಆತ್ರಿ ಸರ್ ಅಂತ ಹೋಗಿ ತಂದು ಕೊಡ್ತಾರಂತೆ. ಆ ಚೀಲ ಯಾಕೆ ಅಷ್ಟು ಇಂಪಾರ್ಟೆಂಟ್ ಇತ್ತಪ್ಪ ಅಂದ್ರೆ ಆವಾಗಿನ ಟೈಮ್ನಾಗ ಸಂಘದ ಹಿರಿಯರು ಆಮೇಲೆ ದೊಡ್ಡವ್ರು ಯಾರ್ಯಾರು ಇದ್ರಲ್ಲ ಅವರೆಲ್ಲ ಯಾರ್ಯಾರು ಈ ಸರ್ಕಾರದ ರೆಡಾರ್ನಾಗಿದ್ರಲ್ಲ ಅವ್ರ ವಿಳಾಸ ಎಲ್ಲ ಆ ಬುಕ್ನಾಗ ಬರ್ತಿದ್ರಂತೆ. ಯಾಕಂದ್ರೆ ಪತ್ರದ ಮೂಲಕ ವ್ಯವಹಾರ ಮಾಡ್ಬೇಕು ಅವತ್ತಿನ ದಿನ. ಅವ್ರ ಕಡೆ ಮೊಬೈಲ್ ಇದ್ದಿದ್ದಿಲ್ಲ ಆ ಟೈಮ್ನಾಗ. ಸೊ ಅದರ ಅಡ್ರೆಸ್ಗಳನ್ನು ಎಲ್ಲೂ ಯಾರಿಗೂ ಗೊತ್ತಾಗಬಾರ್ದು ಅಂಥೇಳಿ ಆ ಕೆಂಪು ಚೀಲಕ್ಕೆ ತಂದು ಕೊಟ್ಟ ತಕ್ಷಣ ಹಗರ್ಕ ಜಿಪ್ಪು ತಮ್ಮ ಕೈ ಒಂದು ಹೆಂಗಿದ್ರೂ ರಕ್ತ ಬರ್ತಿತ್ತು. ಒಂದು ಕೈ ಅಷ್ಟು ಉಪಯೋಗಿತ್ತು, ಇನ್ನೊಂದು ಕೈ ಉಪಯೋಗಿದ್ದಿಲ್ಲ. ಅವ್ರದ್ದು ಸಿಕ್ಕೊಂಡಿದ್ದು ನೋವು ಆಗ್ತಿತ್ತು. ಅಂಥ ಟೈಮ್ನಾಗ ಸಹಿತ ತಮ್ಮ ಬಾಯಿಲಿಂದ ಆ ಡೈರಿ ಒಳಗಿದ್ದ ಪೇಜೆಲ್ಲ ಕಚ್ಚಿ ಹಾಕಿಬಿಟ್ರಂತೆ. ಜಿಪ್ ಒಳಗೆ ಕುತ್ತಿಗೆ ಹಾಕಿ ಹರಿದು ಹೋಗಿಬಿಟ್ರಂತೆ ಎಲ್ಲ. ಅವಾಗ ಅವ್ರಿಗೇನೋ ಸಮಾಧಾನ ಆದಂತ, ನಾ ಏನೂ ಸುಳಿವು ಬಿಟ್ಟು ಕೊಡಲಿಲ್ಲ ಅಂಥೇಳಿ. ಆಮೇಲೆ ಅಲ್ಲಿಂದ ಮುಂದೆ ಅವ್ರ ಪಯಣ ಹುಬ್ಬಳ್ಳಿಯಿಂದ ಬಾಗಲಕೋಟೆ ಕಡೆ ಹೋಗ್ತಾರಂತೆ. ಆ ಪೊಲೀಸ್ ಹಿಡಿದು ಹೇಳ್ತಾರಂತೆ, ನೀ ಯಾರು ಹಂಗೆ ಹಿಂಗೆ ಎಲ್ಲ ಕೇಳಿದಾಗ ಅವ್ರು ಹೇಳ್ತಾರಂತೆ, ನಾ ಇಲ್ಲಪ್ಪ ಸಾಲಿ ಮಾಸ್ತರ್ ಇದೀನಿ ಅಂಥೇಳಿ. ಅದನ್ನು ಅವರು ಎಷ್ಟು ಚಂದ ಇಂಗ್ಲೀಷ್ನಾಗ ಹೇಳ್ತಾರಂತೆ. ಯಾಕಂದ್ರೆ ಅವಾಗಿನ ಪೊಲೀಸ್ ಅವರಿಗೆ ಸಂಶಯ ಬರಬಾರ್ದು ಇವ್ರ ಮೇಲೆ ಅಂಥೇಳಿ. ಹಾಗೂ ಹಿಂಗೂ ಮಾಡಿ ಬಾಗಲಕೋಟೆ ಮುಟ್ಟಿದ ಮೇಲೆ ಬಾಗಲಕೋಟೆ ಒಳಗೆ ಮತ್ತು ಅಲ್ಲಿಂದ ಅಲ್ಲಿ ಸ್ವಯಂ ಸೇವಕರಿಗೆ ಗೊತ್ತಾಗ್ತೈತಿ. ಅವರು ಅಲ್ಲಿಂದ ಇನ್ನೊಬ್ಬರದ್ದು ಹುಬ್ಬಳ್ಳಿ ಒಳಗೆ ಇದಕ್ಕೆ ಅಲ್ಲೇ ನಮ್ಮ KMCಗೆ ಕರ್ಕೊಂಬರ್ತಾರಂತೆ. ಬಾಗಲಕೋಟೆಯಿಂದ KMCಗೆ ಬಂದು ಇಲ್ಲಿ ಅದರಿಗೆಲ್ಲ ಟ್ರೀಟ್ಮೆಂಟ್ ಕೊಡಿಸಿ ಗೋವಾಗ ಹೋಗಿ ಅಲ್ಲೇ ಸ್ವಲ್ಪ ದಿನ ತಮ್ಮೆಲ್ಲ ಆರಾಮಾಗೋ ಪ್ರೊಸೆಸ್ ಒಳಗೆ ಇರ್ತಾರಂತೆ. ಅವಾಗ ಇಂದಿರಾ ಗಾಂಧಿ ಎಲೆಕ್ಷನ್ ಡಿಕ್ಲೇರ್ ಮಾಡ್ತಾರಂತೆ. ಡಿಕ್ಲೇರ್ ಮಾಡಿದ ತಕ್ಷಣ ಇವ್ರಿಗೆ ಸ್ವಲ್ಪ ಪರಿಸ್ಥಿತಿ ತಿಳಿ ಆಗ್ತಂತೆ. ಅವಾಗೆಲ್ಲ ಇವ್ರ ಮೇಲಿದ್ದ ನಿರ್ಬಂಧಗಳು, ಇವ್ರ ಮೇಲೆ ಎಲ್ಲಿ ಬೇಕಲ್ಲೇ ಕಂಡಲ್ಲಿ ಹಿಡಿದು ಜೈಲಿಗೆ ಹಾಕೋದು ಸ್ವಲ್ಪ ಎಲ್ಲ ಕಡಿಮೆ ಆಗ್ತಂತೆ. ನೆಕ್ಸ್ಟ್ ಅದೇ ಟೈಮಿಗೆ ದೇವರ ದಯದಿಂದ ಇಂದಿರಾ ಗಾಂಧಿ ಸೋಲ್ತಾಳೆ ಎಲೆಕ್ಷನ್ ಒಳಗೆ. ದೇವ್ರ ದಯೆಯಿಂದ ಎಲೆಕ್ಷನ್ ಮುಗಿದ ತಕ್ಷಣ ಆಮೇಲೆ ಎಲೆಕ್ಷನ್ ಒಳಗೆ ಇಂದಿರಾ ಕಾಂಗ್ರೆಸ್ ಸರ್ಕಾರ ಬೀಳ್ತೈತಿ, ಜನಸಂಘ ಮತ್ತು ಅಧಿಕಾರಕ್ಕೆ ಬರ್ತದೆ ರೀ. ಅವಾಗ ಇವರೆಲ್ಲರೂ ಮತ್ತು ಹೊಳ್ಳಿ ಖುಷಿ ಪಡ್ತಾರೆ. ಇವ್ರಿಗೆ ಮತ್ತು ಅವತ್ತಿನ ಪೊಲೀಸ್ ಯಾರಿದ್ನಲ್ಲ ಇನ್ನೊಮ್ಮೆ ಇವ್ರ ಕೈ ಸಿಕ್ಕ ಇವ್ರ ಸನ್ಮಾನ ಕಾರ್ಯಕ್ರಮದಾಗ ಮತ್ತೆ ಕೈ ಚೀಲ ತಂದು ಕೊಟ್ಟು ಕ್ಷಮೆ ಯಾಚಿಸ್ತಾನಂತ. ಅವರಿಗೆ ಅವತ್ತಿನ ದಿನ ತುಂಬ ಖುಷಿ ಆಗ್ತೈತಿ. ನಾನು ಯಾಕೆ ಈ ಕತೆ ಹೇಳಲಿಕ್ಕೇನಪ್ಪ ಅಂದರೆ, ಇವತ್ತಿನ ದಿನ ನಾವೇನೋ ಸಂಘದವ್ರ ಬಗ್ಗೆ ಭಾಳ ಸರಳದಾಗ ಮಾತಾಡ್ತಿರ್ತಾರೆ, ಆರಾಮದಾರ ಹಂಗದಾರ ಅಂತ ಕೆಲವೊಬ್ರು ಅಂತಾರೆ. ಕೆಲವೊಬ್ರು BJP ಗೌರ್ಮೆಂಟ್ ಸಪೋರ್ಟ್ ಐತಿ ಅಂತ ಹೇಳ್ತಿರ್ತಾರೆ. ಬಟ್ ಆಮೇಲೆ ಭ್ರಷ್ಟಾಚಾರ ಹಂಗೆ. ಆದರೆ ಹೇಳ್ತೇನೆ ಕೇಳ್ರಿ, ಅವತ್ತಿನ ದಿನ ಎಷ್ಟು ಕಷ್ಟಪಟ್ಟು ಇವತ್ತಿನ ದಿನ ಪ್ರತಿಯೊಬ್ಬ ಮನೆಯೊಳಗೂ ಒಬ್ಬ ಹಿಂದೂ
ತಮ್ಮ ಹೆಸರನ್ನು ಹಿಡ್ಕೊಂಡು ಇವತ್ತು ಜೀವಿಸ್ಲಿಕ್ಕಂದ್ರೆ ಅವತ್ತಿನ ದಿನ ಇಂಥ ಕಷ್ಟಗಳು ಭಾಳ ಪಟ್ಟಾರ ಅವತ್ತಿನ ಪ್ರಚಾರಕರು. ಅದು ಇವತ್ತಿನ ದಿನ RSS ಒಬ್ಬ ವ್ಯಕ್ತಿ ದೇಶದ ಪ್ರಧಾನಿ ಆಗ್ಯಾರಂದ್ರೆ ಅದಕ್ಕೆ ಕಷ್ಟ ಇಂಥ ಪ್ರಚಾರಕರು ಪ್ರತಿಯೊಬ್ಬರು ಹಳ್ಳಿ ಒಳಗೂ, ಪ್ರತಿಯೊಬ್ಬರು ಜಿಲ್ಲೆ ಒಳಗೂ, ಪ್ರತಿಯೊಬ್ಬರು ರಾಜ್ಯದಾಗೂ ಸಿಗ್ತಾರೆ. ಇಂಥವ್ರಿಗೆ ನಾವು ಗೌರವ ಕೊಡಬೇಕಾಗ್ತದ್ರಿ. ಇಷ್ಟು ಹೇಳ್ತೀನಿ. ಮತ್ತು ಮುಂದಿನ ವಾರ ಇನ್ನೊಂದು ಹೊಸ ಸ್ಟೋರಿ ತೊಗೊಂಡ್ಬರ್ತೀನಿ. ಧನ್ಯವಾದಗಳು.